स्वागत है आपका आई टुडे न्यूज में। इंडी शहर में आज गन्ना किसानों ने सरकार के खिलाफ उग्र प्रदर्शन किया। किसानों ने बसवेश्वर सर्कल पर टायरों में आग लगाकर अपना गुस्सा जाहिर किया और गन्ने के लिए उचित मूल्य तय करने की मांग की। किसानों का कहना है कि वे पिछले 8 दिनों से लगातार आंदोलन कर रहे हैं, लेकिन अब तक राज्य सरकार की तरफ से कोई ठोस निर्णय नहीं लिया गया है। इस कारण किसानों में गहरा आक्रोश है। प्रदर्शनकारियों ने चेतावनी दी कि अगर सरकार ने जल्द ही गन्ने के दाम पर फैसला नहीं लिया तो वे आंदोलन को और तेज करेंगे। कई किसानों ने कहा कि बढ़ती लागत, बिजली और मजदूरी के दामों के बीच मौजूदा गन्ना दरें उनके लिए नुकसानदायक साबित हो रही हैं। इस प्रदर्शन में सैकड़ों किसान शामिल हुए थे। मौके पर पुलिस बल भी तैनात किया गया था ताकि स्थिति पर नियंत्रण रखा जा सके। किसानों की मुख्य मांग है कि सरकार जल्द से जल्द गन्ने की सपोर्ट प्राइस घोषित करे और बकाया भुगतान को तुरंत जारी करे ताकि आने वाले सीजन में उन्हें किसी आर्थिक संकट का सामना न करना पड़े। ಇವತ್ತಿನ ದಿವಸ ನಮ್ಮ ಡಾಕ್ಟರ್ ಅಸೋಸಿಯೇಷನ್ ವತಿಯಿಂದ ಇಲ್ಲಿ ನಡೆತಕ್ಕಂತ ರೈತ ಸಂಘದ ಚಳವಳಿಯ ಸಲುವಾಗಿ ನಮ್ಮೆಲ್ಲರ ವೈದ್ಯಕೀಯ ಹಾಗೂ ಲಯನ್ಸ್ ಸ್ಕೂಲ್ದ ಪರವಾಗಿ ನಾವು ಇಲ್ಲಿ ಸಪೋರ್ಟ್ ಮಾಡಕ್ಕೆ ಬಂದಿರ್ತೇವೆ। ನಾವು ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ ರೈತರಿಗೆ ಸರಿಯಾದ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಅದರ ಸಲುವಾಗಿ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದೀವಿ। ಅದಕ್ಕೆ ಆದ ಕಾರಣ ನಾವು ರಾಜ್ಯ ಸರ್ಕಾರದವರು ಆದಷ್ಟು ಬೇಗ ಈ ಇತ್ಯರ್ಥವನ್ನು ಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳಲು ನಮ್ಮ IMA ಇಂಡಿ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಮತ್ತು ಈ ರೈತ ಸಂಘದ ಪರವಾಗಿ ನಿಲ್ಲುತ್ತೇನೆ ಅಂತ ಹೇಳಿ ನನ್ನ ಎರಡು ಭಾಷಣ ಮುಗಿಸ್ತೇನೆ। ಜೈ ಹಿಂದ್। ರೈತ ಸಂಘದ ನೇತೃತ್ವದಲ್ಲಿ ಇವತ್ತು ಇಂಡಿ ಬಂದ್ ಮಾಡಲಿಕ್ಕೆ ಎಲ್ಲ ಸಂಘ ಸಂಘಟನೆಗಳು ಮತ್ತು ಇಂಡಿ ತಾಲೂಕಿನ ವ್ಯಾಪಾರಸ್ಥರು ಸ್ವಯಂ ಘೋಷಣೆಯಿಂದ ಇಂಡಿ ಬಂದ್ ಮಾಡಿದ್ದಾರೆ। ಅವರೆಲ್ಲರಿಗೂ ಹೃದಯಪೂರ್ವಕ ನಾನು ಸ್ಮರಿಸುತ್ತಾ ಇವತ್ತು ಸುಮಾರು ದಿನಗಳಿಂದ ನಾವು ಹೋರಾಟಗಳನ್ನು ಮುಂದುವರಿಸಿಕೊಂಡು ಬಂದು ಪ್ರತಿದಿನವನ್ನು ಮಾಹಿತಿಯನ್ನು ಕೊಟ್ಟಿವಿ ಆಡಳಿತ ಇಲಾಖೆಗೆ। ಇವತ್ತು ನೀವು ನಿರ್ಧಾರ ತಗೋರಿ, ಒಂದು ವೇಳೆ ನಿರ್ಧಾರ ತಗೋದೇ ಹೋದ್ರೆ ಮುಂದೊಂದು ದಿನಗಳ ಮತ್ತು ವಿಕೋಪಕ್ಕೆ ಹೇಳ್ತದೆ। ಆ ವಿಕೋಪ ಸಹಿಸುವಂಥ ಶಕ್ತಿ ರೈತರಲ್ಲಿ ತಾಳ್ಮೆ ಕಳ್ಕೊಂಡ್ರಪ್ಪ ಅಂದ್ರೆ ಏನಾದರೂ ಹಾಳಾಗುವಂಥ ಸಂಭವ ಇರ್ತದೆ। ಎಚ್ಚೆತ್ತು ಕೊಡ್ರಿ ಅಂತ ಹೇಳಿದ್ವಿ, ಆದರೂ ಸರ್ಕಾರ ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ। ಸರ್ಕಾರ ಫ್ಯಾಕ್ಟ್ರಿಗಳು ಸರ್ಕಾರದವು ಪ್ರೈವೇಟ್ದವರು ಅನ್ನೋದು ರೈತರಲ್ಲಿ ಒಂದು ಅನುಮಾನ ಆಗ್ಯದ। ಸರ್ಕಾರದೇ ಆಗಿದ್ರೆ ಸರ್ಕಾರಿ ಘೋಷಣೆ ಮಾಡಬೇಕಾಗಿತ್ತು। ಸರ್ಕಾರದಲ್ಲಂದ್ರೆ ಖಾಸಗಿ ಕಂಪ್ನಿ ಫ್ಯಾಕ್ಟ್ರಿಗಳಿದ್ರೆ ಖಾಸಗಿಗೆ ಇದರ ಮಾಲೀಕರಿಗೆ ಕರೆದು ಸರಿಂದ ರೈತರಿಗೆ ಸ್ಪಂದನೆ ಮಾಡಬೇಕಾಗಿತ್ತು। ಯಾವುದೇ ಸ್ಪಂದನೆ ಇಲ್ಲ। ನಾವು ರೈತರಿಗೆ ಏನಪ್ಪ ಅಂದ್ರೆ ನಿಗದಿತ ಬೆಲೆಯನ್ನು ಸಿಗೋವರೆಗೆ ಇದಕ್ಕಿಂತಲೂ ಹೆಚ್ಚು ವಿಕೋಪಕ್ಕೆ ಹೋಗುತ್ತದೆ। ಈಗಾದರೂ ಎಚ್ಚೆತ್ತುಕೊಂಡು ಅವರ ನಿರ್ಧಾರವನ್ನು ಸ್ಪಷ್ಟಪಡಿಸಿದ್ರೆ ನಾವು ಈ ಬಂದ್ ಕರೆಯನ್ನು ಹಿಂದೆ ತಗೋತೀವಿ। ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ ಇದು ಮುಂದುವರಿತದೆ ಅಂಥೇಳಿ ಅವರಲ್ಲಿ ನಾನು ಆಗ್ರಹಿಸುತ್ತೇನೆ। ಸರ್, ನಿನ್ನೆ ಶಾಸಕರು ಹೇಳಿದ್ದಾರೆ ಇಲ್ಲಿ ಯಾರು ರೈತ ಅದಾರ ಏನಿಲ್ಲ ಅಂತ ಗೊತ್ತಾದಂತ, ಈ ಮಾತಿಗೆ ಏನು ಹೇಳ್ತೀವಿ ಸರ್? ಅದು ಶಾಸಕರು ಅನಬಾರ್ದಾಗಿತ್ತು। ಎಲ್ಲ ರೈತರು ಈ ಇಂಡಿ ತಾಲೂಕದಲ್ಲಿ 100ಕ್ಕೆ 80% ಎಲ್ಲ ರೈತರೇ ಅದರ, ಅಲ್ಲಿ ಕೂತವಂತರೆಲ್ಲ ನಮ್ಮ ರೈತರೇ ಅದರ, ನಮ್ಮವ್ರೇ ಅದರ। ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಲೋ ಮಾಡಿರಿ ಶಾಸಕರ ತಂದಿದ್ದು ನಿಜ। ನೀವು ಯಾರೂ ರೈತರಲ್ಲ ಅಂತಂದ್ರೆ ರೈತರು ಬೆಳೀಲಾರದೆ ಮತ್ತೆ ಏನು ಕಬ್ಬು ಯಾರು ಬೆಳಿತಾರೆ? ರೈತರೇ ಬೆಳಿತಾರೆ, ರೈತರೇ ಕೇಳ್ತಾರೆ, ರೈತರ ಮಕ್ಕಳೇ। ನಾವು ರೈತರು ಅಲ್ಲ ಅಂತಂದ್ರೆ ನಾವು ಘೋಷಣೆ ಮಾಡಂತ ಹೇಳಿಕತ್ತೀವಿ, ಅವರು ಇವರು ಕೇಳಬೇಕಲ್ಲ। ಇಚ್ಛೆಯಿಂದ ಎಲ್ಲರೂ ಬೆಂಬಲ ನೀಡ್ರ, ರೈತರಿಗೆ ನ್ಯಾಯ ಕೊಡಿಸ್ರಿ, ರೈತರಿಗೆ ಸಾಕಾಗಂಗಿಲ್ಲ। 10 ತಿಂಗಳ ಬೆಳಿಬೇಕಂತಂದ್ರೆ 1 ಟನ್ನಿಗೆ 3,500 ರೂಪಾಯಿ ಖರ್ಚಾಗುತ್ತೆ ಅಂತೇಳಿ ಸಂಶೋಧನೆದವ್ರು ಹೇಳ್ಯಾರ। ಅದರ ಪ್ರಕಾರ ಬೆಳೆದಿದ್ರೆ ಅವರಿಗೆ ಕೊಡಬೇಕಾಯ್ತು, ರೈತರು ದುಡಿಬೇಕ್ರಿ ಅದಕ್ಕೆ। ಹೀಗಾಗಿ ತಕ್ಷಣ ಇದರ ಶಾಸಕರು ಅಂದಿದ್ದು ನಾವು ರೈತರಿಗೆ ಇದರ ಕ್ಷಮೆ ಕೇಳಬೇಕು। ಕ್ಷಮೆ ಕೇಳದೆ ಹೋದ್ರಪ್ಪ ಅಂದ್ರೆ ಮುಂದೆ ಎಲ್ಲ ರೈತರು ಕೇಳಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ। ಇವತ್ತು ಇಂಡಿ ಬಂದ್ ಕರೆ ಮಾಡಿರಿ ಸರ್, ಮತ್ತು ಶಾಸಕರು ಎಲ್ಲ ರೈತರಿಗೆ ಅಲ್ಲಿ ಮೀಟಿಂಗಿಗೆ ಕರೆದಾರಂತ, ಅದೇ ಮಾತಿಗೆ ಏನು ಹೇಳ್ತಾರೆ? ಶಾಸಕರು ರೈತರಿಗೆ ಸ್ಪಂದನೆ ಮಾಡಬೇಕಾಗಿತ್ತು। ಅವರು ಸಭೆ ಯಾವ ಉದ್ದೇಶಕ್ಕೆ ಕರೆದಾರ ಅನ್ನೋದು ನನ್ನ ಗಮನಕ್ಕಿಲ್ಲ। ಆ ಗಮನಕ್ಕೆ ಬಂದ ಮೇಲೆ ಏನು ಹೇಳಿದ್ರು ಅನ್ನೋದು ಕೇಳಿ ನಾನು ನಿಮಗೆ ಹೇಳ್ತೀನಿ। ತಮ್ಮ ಹೆಸರು ಸರ್? ನಾನು ವಿಜಯಪುರ ಜಿಲ್ಲೆ ಜಿಲ್ಲಾ ಅಧ್ಯಕ್ಷ ರೈತ ಸಂಘ।
ನನ್ನ ಹೆಸರು ಎಸ್ ಬಿ ಕೆಂಬೋಗಿ.